ನಮಸ್ಕಾರ. ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ಈ ದಿನದ ರೋಡ್ ರಿಪೋರ್ಟ್ ಏನು ಅಂದರೆ, ಲೋಕಸಭಾ ಚುನಾವಣೆ ಇರುವುದರಿಂದ ಅಕ್ರಮವಾಗಿ ವಾಹನದಲ್ಲಿ ಹಣ ತೆಗೆದುಕೊಂಡು ಹೋಗುತ್ತಾರೆ ಅಂತ, ಆ ಹಣವನ್ನು ಚುನಾವಣೆಗೋಸ್ಕರ ಬಳಕೆ ಮಾಡುತ್ತಾರೆ ಎಂದು ಚುನಾವಣಾ ಆಯೋಗ ಅಲ್ಲಲ್ಲಿ ವಾಹನ ತಪಾಸಣಾ ಕೇಂದ್ರ ತೆರೆದು ಗಾಡಿಗಳನ್ನು ಚೆಕ್ ಮಾಡುತ್ತಾರೆ. ಅಂತ ಶಿಬಿರದಲ್ಲಿ ಪೊಲೀಸ್ ಜೊತೆ ಚುನಾವಣಾ ಅಧಿಕಾರಿ ಅಂತ 3ರಿಂದ 4 ಜನ ಕೆಲಸ ಮಾಡ್ತಾರೆ. ಈ ಬಗ್ಗೆ ಎಲ್ಲೆಲ್ಲಿ ಹೇಗೆ ತಪಾಸಣೆ ಮಾಡುತ್ತಾರೆ, ಹಾಗೆ ಅವರಿಗೆ ಯಾವ ರೀತಿಯ ಸೌಲಭ್ಯ ಒದಗಿಸಲಾಗಿದೆ ಹಾಗೂ ಅಲ್ಲಿ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ನಿಮಗೆ ತೋರಿಸಬೇಕೆಂದು ನಮ್ಮ ಮುಖವಾಡ ಮೀಡಿಯಾ ತಂಡ ಬಯಸಿದೆ. ಇಲ್ಲಿವರೆಗೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ, ಯಾವ ರೀತಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಅವರಿಗೆ ತೊಂದರೆ ಆಗ್ತಾ ಇದೆಯಾ ಅಂತ ನಾನು ನಿಮಗೆ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ. ಇದು ಬಂದು ನಮ್ಮ ಜಂಕ್ಷನ್ ರೋಡು. ಇಲ್ಲಿರೋ ತಪಾಸಣಾ ಕೇಂದ್ರದಲ್ಲಿ 3ರಿಂದ 4 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೋಗಿ ಅವ್ರ ಹತ್ರ ಅವ್ರಿಗಾಗಿರೋ ತೊಂದರೆಗಳ ಬಗ್ಗೆ ಕೇಳಿದ್ವಿ. ಅವ್ರು ಇಲ್ಲ ಸರ್, ತೊಂದರೆಗಳೈತೆ, ಏನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರು. ನೋಡಿ ಯಾವ ರೀತಿ ಅವರು ಒಂದೊಂದು ಗಾಡಿನ ಒಳಗಡೆ ಹೋಗಿ ತಪಾಸಣೆ ಮಾಡ್ತಾರೆ, ಏನ್ ತಗೊಂಡೋಗ್ತಾ ಇದ್ದಾರೆ, ಏನಕ್ಕೋಸ್ಕರ ಈ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಮತ್ತು ಹಾಗೆ ಅವರ ಹೆಸರು ಮತ್ತು ಫೋನ್ ನಂಬರ್ನ ಬರ್ಕೊಂತಾರೆ. ಇವರಿಗೆ ಇರೋ ಒಂದೇ ಒಂದು ಸಮಸ್ಯೆ ಏನು ಅಂದ್ರೆ, ಅಲ್ಲಿ ಎಲ್ಲೂ ವಾಶ್ರೂಮ್ ಇಲ್ಲ. ಅವ್ರಿಗೆ ಏನಾದರೂ ಒಂದು 1 or 2 ಹೋಗ್ಬೇಕಂದ್ರೆ ತುಂಬಾ ತೊಂದರೆ. ಮುಂದೆಗಡೆ ಒಂದು ನಿರ್ಮಲ ಇದೆ, ಆ ನಿರ್ಮಲ ಕೂಡ ಕ್ಲೋಸ್ ಮಾಡಿದ್ದಾರೆ. ಇವ್ರಿಗೇನಾದ್ರೂ ಅರ್ಜೆಂಟ್ ಆಗಿ ವಾಶ್ರೂಮ್ ಹೋಗ್ಬೇಕಂದ್ರೆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. ಅವರು ತುಂಬಾ ಬೇಜಾರು ಮಾಡಿಕೊಂಡು ಇದ್ರ ಬಗ್ಗೆ ನಮ್ಮ ಮುಖವಾಡ ಮೀಡಿಯಾ ಜೊತೆ ಹಂಚ್ಕೊಂಡ್ರು. ನೋಡಿ, ಇದೇ ಆ ಒಂದು ಶೌಚಾಲಯ. ಯಾರ ಅಧಿಕಾರಿಗಳಾಗಲಿ ಗಮನಿಸಬೇಕು. ಅವ್ರಿಗೆ ಏನೇ ಒಂದು ತೊಂದರೆ ಆದ್ರೇನು ಆ ತೊಂದರೆನ ನಿವಾರಿಸಬೇಕು ಅಂತ ನಾವು ಆ ಅಧಿಕಾರಿಗಳನ್ನ ಕೇಳ್ಕೊಂತೀವಿ. ಈಗ ನಾವು ರಾಮಯ್ಯ ಆಸ್ಪತ್ರೆ ಎದುರುಗಡೆ ಇರುವ ತಪಾಸಣಾ ಕೇಂದ್ರಕ್ಕೆ ಬಂದಿದ್ದೇವೆ. ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಇವರು ಮಾಡುವ ಕೆಲಸದ ಬಗ್ಗೆ, ನಿರ್ಲಕ್ಷ್ಯದ ಬಗ್ಗೆ ನಿಮಗೆ ತೋರಿಸುತ್ತಿದ್ದೇನೆ ನೋಡಿ. ಇಂಥ ಬೇಜವಾಬ್ದಾರಿಯಾಗಿ ಕೆಲಸ ಮಾಡುವ ಮತ್ತೊಬ್ಬ ಅಧಿಕಾರಿಯನ್ನು ನಾನೆಲ್ಲೂ ನೋಡೇ ಇಲ್ಲ. ಬನ್ನಿ, ಅವ್ರು ಮಾಡ್ತಾ ಇರೋ ಗನಂದಾರಿ ಕೆಲಸ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಆ 2 ವೀಲರ್ ಅಲ್ಲಿ ಅವ್ರು ಎಷ್ಟು ಬ್ಯಾಗ್ ಇಟ್ಕೊಂಡು ಲಗೇಜ್ ಹಾಕೊಂಡು ಬಂದಿದ್ದಾರೆ. ಈ ಬ್ಯಾಗ್ ಅಲ್ಲಿ ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿ ಇಟ್ಕೊಂಡ್ ಬಂದಿದ್ರೇನು ಯಾರು ಗೊತ್ತಾಗತ್ತೆ. ಅವನು ಯಾವ್ದೋ ಒಂದು ಪೇಪರ್ ತೋರಿಸ್ತಾ ಇದ್ದಾನೆ. ಆ ಪೇಪರ್ ನೋಡಿದ ತಕ್ಷಣ ಏನೋ ತಪಾಸಣೆ ಮಾಡ್ದಂಗೆ ನೋಡ್ಬಿಟ್ಟು ಆ ಗಾಡಿನ ಬಿಡ್ತಾ ಇದ್ದಾರೆ. ಇವಾಗ ದೊಡ್ಡ ದೊಡ್ಡ ಕ್ರಿಮಿನಲ್ ಆಗಿರೋ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಾರಲ್ಲ ದುಡ್ಡುಗಳನ್ನ ತಗೊಂಡ್ ಹೋಗ್ತಾರೆ. ಇಂಥವ್ರ ಕೈಯಲ್ಲಿ ದುಡ್ಡನ್ನ ಆರಾಮಾಗಿ ಸಾಗಿಸ್ಬೋಗ್ತಾನೆ. ಇವ್ರು ಮಾಡ್ತಾ ಇರೋ ನಾಮಕಾವಾಸ್ತೆ ತಪಾಸಣೆ ಇದೆ. ಇದರಲ್ಲಿ ರಗಲು ರಾತ್ರಿ ಕಷ್ಟ ಬೀಳೋ ತರ ಟ್ಯಾಕ್ಸಲ್ಲೇ ಒಂದು 10 ಲಕ್ಷ ಇಟ್ಟಿದ್ರೆ ಯಾರು ಗೊತ್ತಾಗತ್ತೆ? ಇದೇನಾ ಇವ್ರು ಮಾಡ್ತಾ ಇರೋ ಕೆಲಸ? ನೀವೇ ಹೇಳಿ, ಯೋಚನೆ ಮಾಡಿ. ಬರೀ ದೊಡ್ಡ ದೊಡ್ಡ ಕಾರ್ನ ನಿಲ್ಸಿ ಮಾತ್ರನೇ ತಪಾಸಣೆ ಮಾಡಿದ್ರೆ ಬರೀ ದೊಡ್ಡ ಕಾರಲ್ಲಿರೋರೇನ ದುಡ್ಡು ತಗೊಂಡ್ ಹೋಗ್ತಾರೆ. ಯಾವ್ದೋ ಆಟೋ ಅಲ್ಲಿ ಮ್ಯಾಟ್ ಕೆಳಗಡೆನೆ ಎಷ್ಟೋ ಲಕ್ಷ ತಗೊಂಡ್ ಹೋಗ್ಬೋದಲ್ಲ. ಕೋಟ್ಯಾಂತರ ರೂಪಾಯಿ ಈ ಒಂದು ಎಲೆಕ್ಷನ್ ಅಲ್ಲಿ ಅಕ್ರಮವಾಗಿ ಸಾಗಿಸ್ತಾರೆ. ಅವರೆಲ್ಲ ಯಾವ ರೀತಿ ಸಾಗಿಸ್ತಾರೆ ನೋಡಿ. ಇವಾಗ 2 ವೀಲರ್ ಅಲ್ಲಿ ಹಿಂದಗಡೆ ಬ್ಯಾಗ್ ಅಲ್ಲಿ ಅವನು ಒಂದು 10 ಲಕ್ಷ ತಗೊಂಡೋದ್ರೆ ಯಾರು ಗೊತ್ತಾಗತ್ತೆ? ಹಂಗನ್ಬಿಟ್ಟು ಎಲ್ಲಾ ಗಾಡಿನೂ ಚೆಕ್ ಮಾಡಕ್ಕಾಗಲ್ಲ. ಹೋಗ್ತಾ ಇರೋ ಗಾಡಿನ ಆ ಪೇಪರ್ ಅಲ್ಲಿ ಅವ್ರಿಗೇನು ಕಾಣಿಸ್ತು ನೀವೇ ಹೇಳಿ. ಅವನೇನ್ ಹೇಳ್ತಾನೋ ಅದನ್ನ ಕೇಳ್ಬಿಟ್ಟು ಗಾಡಿ ಬಿಟ್ಬಿಡೋದ? ಹೆಸರಿಗೆ ಕೆಲಸ ಮಾಡಿದೀವಿ ಅಂತ ತೋರಿಸ್ಕೊಂತಾ ಇದ್ದಾರೆ. ಇದೇ ಈ ಅಧಿಕಾರಿಗಳು ಮುಖಕ್ಕೆ ಮಾಸ್ಕ್ ಹಾಕೊಂಡಿರೋದಿಲ್ಲ, ಮುಖವಾಡ ಹಾಕೊಂಡಿರೋದು. ಅದನ್ನ ನಾನು ಕಳಿಸ್ತಾ ಇದ್ದೀನಿ. ಯಾರೇ ಆಗಲಿ ಯಾವುದೇ ಕೆಲಸ ಮಾಡಿದ್ರೂ ಕರೆಕ್ಟ್ ಆಗಿ ಮಾಡಬೇಕು. ಈಗಲಾದ್ರೂ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾವು ಏನ್ ಹೇಳ್ಬೇಕು ಅಂತ ಇದ್ದೀವಿ, ಏನ್ ತೋರಿಸ್ಬೇಕಂತ ಇದ್ದೀವಿ. ಇದಕ್ ಮುಂಚೆ ಒಂದು ಕೇಂದ್ರ ತೋರಿಸಿದ್ವಿ, ಅಲ್ಲಿ ಯಾವ ರೀತಿ ಕಷ್ಟ ಇತ್ತು ಅಂತ. ಅಲ್ಲಿ ಮಾಡ್ತಾರ ಕೆಲಸನೇ ಬೇರೆ, ಇಲ್ಲಿ ಮಾಡ್ತಾರ ಈ ದುಷ್ಟ ಅಧಿಕಾರಿಗಳ ಕೆಲಸನೇ ಬೇರೆ. ಇಂಥವ್ರನ್ನೆಲ್ಲ ಏನಾದ್ರೂ ಒಂದು ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ನಾನು ಅಧಿಕಾರಿಗಳನ್ನ ಕೇಳ್ಕೊಂತಾ ಇದ್ದೀನಿ. ಈ ರೀತಿ ಕೆಲಸ ಮಾಡೋರ್ನ ಯಾವತ್ತಾಗಲಿ ಇಂಥ ಕೆಲಸಗಳಿಗೆ ಇಟ್ಕೊಂಬೇಡ್ದು ಅಂತ ನಮ್ಮ ಚುನಾವಣಾ ಆಯೋಗನ ಕೇಳ್ಕೊಂತಾ ಇದ್ದೀನಿ.